ವ್ಯೂಸಿಗೋಸ್ಕರ ನಾವ್ ಏನೋ ಸುಮ್ನೆ ಹೇಳಲ್ಲ. ಬಿಡಾದ್ರೆ ಊಟ ಮಾಡ್ರಿ. ಹುಡುಗಿ ಮೆಸೇಜ್ ಮಾಡ್ತಾ ಇದ್ದ, ಮುಂದಿನ ಸಾಂಗ್ ಗೊತ್ತಿಲ್ಲ ಏನೇ ಮಾಡೋದು. ಏನ್ ಕಷ್ಟ ಹೇಳ ನಂಗ ನೇಚರ್ ಮಾಡೋದೇ ಕಷ್ಟ. ಯಾವ ತರ ಇದನ್ನ ವರ್ಕ್ ಏನ್ ಕಲರ್ ಅದು ಕಲರ್ ಲೇಪ ಈ ಸ್ಕೆಚ್ ಹಾಕೋದು ನೋಡಿ, ಸ್ಕೆಚ್ ಹಾಕೋದು, ಕಲರ್ ಹಾಕೋದು. ಕಲರ್ ಹಾಕೋದಕ್ಕೆ ಗ್ರೀನಿಗೆ ಸ್ವಲ್ಪ ಲೆಮನ್ ಈ ತರ ಮಿಕ್ಸ್ ಮಾಡಿ ನಾರ್ಮಲ್ ಗ್ರೀನ್ಗೆ ಅಲ್ಲೇ ಐಲೆಟ್ ವಾಟರ್ ಜಾಸ್ತಿ ಮಿಕ್ಸ್ ಮಾಡಿ ಅವಾಗ ಒಂದು ಒಕಾಸಿ ಬರುತ್ತೆ. ಆಮೇಲೆ ಮತ್ತೆ ಡಾರ್ಕ್ ಅದಕ್ಕೆ ಗ್ರೀನ್ಗೆ ಸ್ವಲ್ಪ ಬ್ರೌನ್ ಮಿಕ್ಸ್ ಮಾಡಿ ಬೆಂಚೆ ಮಿಕ್ಸ್ ಮಾಡಿ ಹೈಲೈಟ್ ಕೊಟ್ಟಾಗೋದು. ಅವ್ರ ಡಾರ್ಕ್ ಇನ್ನೂ ಹಾಕಬೇಕಂತ ಕ್ವಶನ್ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಗ್ರೀನ್ ಹಾಕೋದು. ಅವಾಗ ಆಟೋಮೆಟಿಕ್ ಬರುತ್ತೆ. ಈಗ ಒಂದು ಸದ್ಯಕ್ಕೆ ಒಂದು ಕೆಲಸ ಮಾಡಿ ಹೋಗಿ ನೈಟ್ 3 ಗಂಟೆ ಮಕ್ಕೊಂಡೆ 5 ಗಂಟೆಗೆ ಲ್ಯಾಂಡಿಂಗ್ ಮಾಡಕ್ ಬಂದೆ. ಅದು ಆರ್ಟಿಸ್ಟ್ ಹೋಗಿ ಗತ್ ಏನ ನೈಟ್ 3 ಗಂಟೆ ಮಕ್ಕೊಂಡೆ. ಬೇಗ ಮಲಗಬೇಕಿಲ್ಲ, ಬೇಗ ಮಲಗಿದ್ರು ವರ್ಕ್ ಏನ್ ಮಾಡ್ತಾರ. ವರ್ಕ್ ಮಾಡ್ತಿದ್ ನಾನು ಬ್ರೋ. ಅವ್ನ ಏನ್ ವರ್ಕ್ ಅಲ್ಲ ಸರ್, ಸಾರಿ ಏನೇ ವರ್ಕ್ ಮಾಡ್ತಿದ್ ನಾನು. ವರ್ಕ್ ಏನ್ ಮಾಡ್ತಿರ್ಲಿಲ್ಲ, ಹುಡುಗಿ ಮೆಸೇಜ್ ಮಾಡ್ತಾ ಇದ್ದ. ವಿಡಿಯೋಸ್ ಬೇಕಾದ್ರೆ ಕ್ಲಿಪ್ಸ್ ನ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀವಿ, ಇಲ್ಲ ಅವ್ನು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಿ. ಇರೋದನ್ನ ಹೇಳ್ರಲ್ಲ, ಹೇಳಿರೋದು ವ್ಯೂಸಿಗೋಸ್ಕರ ನಾವ್ ಏನೋ ಸುಮ್ನೆ ಹೇಳಲ್ಲ. ಮೆಸೇಜ್ ಮಾಡೋ ಆಸಕ್ತಿ ಇದ್ರೆ ಹೆಂಗ್ ಮಾಡಿ. ಅಷ್ಟು ಚೀಪ್ ಸ್ವಲ್ಪ ಕಾಸ್ಟ್ಲಿ ಆಗ್ತಾನೆ. ಸೊ 1 ಮೆಸೇಜ್ಗೆ 1000 ಅಷ್ಟೇ. ಬಟ್ ನೀನಂದ್ರೆ ಅಪಾಯಿಂಟ್ಮೆಂಟ್ ಮಾಡ್ಬೇಕು. ಬುಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಪಾರ್ಕ್ 20 ರೂಪಾಯಿ ಫೀಸ್ ಆಗುತ್ತೆ. ಗ್ಯಾಲರಿ ಒಳಗ ಆರ್ಟ್ ಗ್ಯಾಲರಿ ಒಳಗ ಅಲ್ಲೇ ವರ್ಕ್ ಮಾಡೋದು. ಇಲ್ಲ ಕಲಾ ನಿರ್ದೇಶಕರಾಗಿ ನಮ್ಮೂರ್ ಪಕ್ಕ ನಮ್ಮೂರ ಹಳೆಯವ ಈಗ ಚಿಕ್ಕ ಮಕ್ಕಳೆಲ್ಲ ಪಗಾರ ಎಷ್ಟು ಅಂತ ಕೇಳ್ತವ್ರೆ. ನಮ್ಗೆ ಯಾವ ಪಗಾರ ನಾವೇ ಪಗಾರ ರುದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಮುಂದಿನ ಸಾಂಗ್ ಗೊತ್ತಿಲ್ಲ ಏನೇ ಮಾಡೋದು. ಪ್ರೀತ್ಸೆ ಪ್ರೀತ್ಸೆ ಕಣ್ಣ ಮುಚ್ಚಿ ನನ್ನ ಪ್ರೀತ್ಸೆ ಮುದ್ದಾಡ್ತಾ ಪ್ರೀತ್ಸೆ ಮಾತಾಡ್ತಾ ಪ್ರೀತ್ಸೆ. ಈಗ ಪ್ರತಿ ವಿಡಿಯೋದಾಗೂ ಇದೊಂದು ಸೈಡ್ ಯಾಕೆ ಇರೋದು ಸೈಡ್. ಅದಕ್ಕೆ ಎಲ್ಲಾರು ನನ್ನ ಫ್ರೆಂಡ್ ಕೇಳ್ತಾರೆ, ಎಲ್ಲಿ ಪ್ರತಿ ಎಲ್ಲಾ ವಿಡಿಯೋದಾಗ ಒಂದೇ ಚಾಟ್ ಹಾಕಿರ್ತದೆ. ಚಾಟ್ ಹಾಕಿತ್ತು ಇಲ್ಲ ಬಡವಾಗ ಆಯ್ತು. ಬಡವರು ಕಂಡಂತೆ ಬಡವಾಗ ಆಯ್ತು. ನಾನು ಆತರ ಬಡವಲ್ಲ, ಆತರ ಬಡವಲ್ಲ. ಸಬ್ಸ್ಕ್ರೈಬರ್ಗೆ ನೋಡಿ ಗಾಯ್ಸ್, ಜೀವನದಾಗ ಒಂದ್ ಮಾತು ಹೇಳ್ತಾನೆ. ಜೀವನದಾಗ ಒಂದ್ ಮಾತು ಹೇಳ್ತಂಗೆ ಈಗ ಕೈಗೆ ಕೇಳ್ತಾರ. ಜೀವನದಾಗ ಉಣ್ಬೇಕ ತಿನ್ಬೇಕ ದುಡಿಬೇಕ. ಮತ್ ದುಡಿಲಂಗ ಆರಾಮಿ ತಿನ್ನಾಕ ಹೋಗ್ಬೇಡ್ರಿ ಗಾಯ್ಸ್. ದುಡಿರಿ, ಚಂದ ದುಡಿರಿ, ಚಂದ ಊಟ ಮಾಡ್ರಿ. ಏನ್ ಬಿಟ್ರ ಅದಿಗೆ ಹಂಗಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ. ಊಟ ಬಿಡಾಕ್ ಹೋಗ್ಬೇಡ್ರಿ, ಏನ ಕಷ್ಟ ಮಾಡತ್ತೇಳಿ. ಊಟ ಬಿಟ್ರೆ ಭಿಕ್ಷೆ ಬಿಡಾದ್ರೆ ಊಟ ಮಾಡ್ರಿ. ಭಿಕ್ಷೆ ಬಿಡಾದ್ರೆ ಊಟ ಮಾಡ್ರಿ. ಯಾಕೆ ಊಟ ಮತ್ತೆ ಆರೋಗ್ಯ ಮೊದಲ ಆಯ್ತು. ಊಟ ಮೊದಲು ಇಂಪಾರ್ಟೆಂಟ್ ಹೌದಲ್ಲ. ಈಗ ನಾವು ಊಟ ಮಾಡ್ತೇವೆ ಅಂತ ಹೇಳಿ ಐಸ್ ಕ್ರೀಮ್ ತಿನ್ನಾಕ್ ಹೊಂಟೇವಿ, ಅದು ಹೊಟ್ಟಿಗೆ ಹೋಗತ್ ಬಿಡ, ಮತ್ತೇನಿಲ್ಲ. ಅದು ಕರಿ ಇನ್ನೊಂದ್ ಮಾತೆ, ಜೀವನದಾಗ ನಗ್ರಿ, ನಕ್ ಸಾಯಿರು ನಕ್ಷತ್ರಕ್ಕಿರಿ. ನಕ್ಷತ್ರಕ್ಕಿರಿ. ವೇಂದ್ರಾಚಾರ್ಯ ನಕ್ಷತ್ರಕ್ಕಿರಿ ಅಂತ. ಅದಕ್ಕೆ ನಕ್ಸಾಯಿರಿ. ಅದಕ್ಕೆ ಜೀವನದಾಗ ನಾವ್ ಯಾವತ್ತೂ ಹ್ಯಾಪಿ ಆಗಿರೋದು. ನಕ್ಕೋತ ಇರ್ತೇವೆ ನೋಡಪ್ಪ, ಅದಕ್ಕೆ ಹಂಗೆ ನಕ್ಕೊಂಡಿರೋದು.
ನೀವು ನಕ್ಸ ಇರಿ ಅಂತ ಇಲ್ಲಿ ಅದು ಇದು ಫ್ರೆಂಡ್ಸ್ ಐಸ್ ಕ್ರೀಮ್ ತೊಗೊಂಡಿವಿ. ಒಂದು ಇಷ್ಟು ಕಪ್ಪಿಗೆ 25 ರೂಪಾಯಿ ಅಂತ, ಚೆನ್ನಾಗಿರುತ್ತೆ. ಅದಕ್ಕೆ 25 ರೂಪಾಯಿ ತೊಗೊಂಡಾರ ನೋಡ್ರಿ. ಸಾಹಸ ರಿವ್ಯೂ ಕೊಡೋದು ರಿವ್ಯೂ. ಫ್ರೆಂಡ್ಸ್ ಚೆನ್ನಾಗಿದೆ. ಐಸ್ ಕ್ರೀಮ್ ತೊಗೊಂಡಿರೋದು ಚೆನ್ನಾಗಿದೆ. ಐಸ್ ಕ್ರೀಮು 25 ರೂಪೀಸ್ ಒಂದು ಕಪ್. ಬೇರೆ ಬೇರೆ ವೆರೈಟಿ ಐಸ್ ಕ್ರೀಮ್ ಇದೆ ಫ್ರೆಂಡ್ಸ್. ಬನ್ನಿ ತಿನ್ನಿ, ಚೆನ್ನಾಗಿದೆ. ಓಲ್ಡ್ ಎಸ್ ಪಿ ರೋಡ್ ಮತ್ತೆ ಇಲ್ಲಿ ಐಸ್ ಗೇಟ್ ಬಂದ ಯಾವುದೇ ಪ್ರಮೋಷನ್ ಇಲ್ಲ ಫ್ರೆಂಡ್ಸ್. ನಾವು ಈಗ 42 ಸಬ್ಸ್ಕ್ರೈಬರ್ ಅದಾರ ನಮಗೆ. ಇರೋದನ್ನ ಹೇಳ್ತೀವಿ ರಿಯಾಲಿಟಿ. ನಾವೆಲ್ಲ ಕಾಸಿಗೆಲ್ಲ ಪ್ರಮೋಷನ್ ಮಾಡಲ್ಲ ನಾವು. ಮುಂದಿನ ದಿವಸ ಮಾಡ್ಬೋದು, ಇವಾಗಿಲ್ಲ. ಐಸ್ ಕ್ರೀಮ್ ಬಿಡ್ತೀವಿ. ಈಗ ಹೇಳೋದು ಈಗ ಚೆನ್ನಾಗಿದೆ. ಮತ್ತೆ ಆವಾಗ್ಲೇ ಏನಂದ್ರೆ ಎಷ್ಟು ಹೊಡಿಬೇಕಾಗಿತ್ತು. ಚೆನ್ನಾಗಿದೆ. ತಿಂತಾಗಿದೆ. ಹಂಗೆ ಇರ್ಲಿ ತಿನ್ನೋದು ಮಾತ್ರ ಅನ್ಸಲ್ಲ. ಅವಾಗ ತಾನೇ ಚೆನ್ನಾಗಿದೆ ಅಂತ ಹೇಳ್ದ, ಈಗ ಚೆನ್ನಾಗಿಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ಇದು ರಿಯಾಲಿಟಿ. ಇಲ್ಲಿರೋದನ್ನೇ ಇಲ್ಲಿ ತಗೊಂಡ ಹಿಂಗೆ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಉಣ್ಬೇಕು, ಖುಷಿಯಾಗಿರ್ಬೇಕು. ಈ ತರ ಬಾಡಿ ಮಾಡ್ಬೇಕು, ದುಡಿಬೇಕು. ಬಾಡಿ ಮಾತ್ರ ಬೇಕು. 3 ತಿಂಗಳು ಜಿಮ್ಮಿಗೆ ನೋಡಿ ಬಿಟ್ಬಿಟ್ಟೆ ಗಾಯ್ಸ್. ಯಾಕಂದ್ರೆ ಆರ್ಥಿಕ ಸಮಸ್ಯೆ. ನಾವು ಆರ್ಥಿಕ ಸಮಸ್ಯೆಯಲ್ಲಿ ತೀರಾ ಬಡವರಾಗಿದ್ದು ಜಿಮ್ಮಿಗೆ ಹೋಗಲು ಪೆಟ್ರೋಲ್ ಹಾಗೂ ಪ್ರೋಟೀನ್ ಮತ್ತೆ ಜಿಮ್ನ ಹಣಕಾಸು ಸಮಸ್ಯೆಯಿಂದ ನಾವು ಜಿಮ್ ಅನ್ನು ಬಿಡಬೇಕಾಯಿತು. ಕರಿಬಸಪ್ಪ ಫ್ರೆಂಡ್ಸ್, ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಹಾಗಾಗಿ ನಮ್ಮ ಫ್ರೆಂಡ್ ಇಸಲ್ನ ಫೋಲ್ಡ್ ಮಾಡ್ತಿದ್ದಾನೆ. ವರ್ಕ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ತೋರಿಸು ಮಚ್ಚ. ಫೈನಲ್ ವರ್ಕ್. ಎಸ್, ಗುಡ್. This also final work. ವರ್ಕ್ ಕ್ಯಾನ್ This also final work. ಮೈ ವರ್ಕ್. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಕಾಲೇಜ್ ಹತ್ರ ಬಂದ್ವಿ, ಏನಂತಾರ ಗೊತ್ತಿಲ್ಲ. ಬರೋ ಕ್ಯಾರೆಕ್ಟರ್ ಮುಗಿಸ್ಕೊಂಡ್ಬರೋದಲ್ಲ. ನಾವಿವತ್ತು KC ಪಾರ್ಕ್ ಇಂದ ಲ್ಯಾಂಡ್ಸ್ಕೇಪ್ ವರ್ಕ್ ನ ಮುಗಿಸ್ಕೊಂಡು ಬಂದ ತಕ್ಷಣನೇ ವರ್ಕ್ ತೋರ್ಸೋಣ ಅಂತ ಕ್ಲಾಸಿಗೆ ಹೋದ್ರೆ ಸರ್ ಇರಲಿಲ್ಲ. ಸೊ ನಾವು ಏನ್ ಮಾಡಿದ್ವಿ ಅಂದ್ರೆ, ಇನ್ನೊಬ್ಬ ಬೇರೆ ಸರ್ ಇದ್ರು ಕಾಂಪೋಸಿಷನ್ ತಗೊಳಕಂತ ಶಿಕ್ಷಕರು, ಅವ್ರ ಜೊತೆ ಸ್ವಲ್ಪ ಗೇಮ್ ಆಡಿದ್ವಿ. ಟ್ರೂತ್ ಆರ್ ಡೇರ್. ಆ ಗೇಮ್ ಬೇಕಾದ್ರೆ ಸ್ವಲ್ಪ ಕ್ಲಿಪ್ಸ್ ಇದಾವೆ, ಸೊ ಅದನ್ನೂ ಹಾಕ್ತೀವಿ. ಆದ ನಂತರ ಈಗ ಜಸ್ಟ್ ಟ್ರೂತ್ ಆರ್ ಡೇರ್ ಆಡಿ ಜಸ್ಟ್ ಈಗ ನಾವು ಹಾಸ್ಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಈ ಥರ ವಿಡಿಯೋಗಳನ್ನ ತುಂಬ ಮಾಡ್ತೀವಿ, ಚೆನ್ನಾಗಿ ಕಂಟೆಂಟ್ ಆಗಿ. ಸೊ ಸಪೋರ್ಟ್ ಮಾಡಿ. ಈಗ ಹೋಗಿ ಮಜ್ಜಿಗೆ ಕುಡಿ ಅಂತ ಬನ್ನಿ. ಓಕೆ ಬನ್ನಿ. ಓಯ್ ಅಪ್ಪು, ನಮ್ಮ ಫ್ರೆಂಡ್ ಅಂತೂ ಮಜ್ಜಿಗೆ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಾನೆ. ಯಾಕಂದರೆ ಗೇಮ್ ಆಡಿ ಫುಲ್ ಸುಸ್ತಾಗಿ ಮಜ್ಜಿಗೆ ಕುಡಿಯೋಕೆ ಬಂದೀವಿ. ನೋಡಿ ಗೈಸ್, ಇಷ್ಟೇ, ಗೇಮ್ ಆಡೋದು, ಮಜ್ಜಿಗೆ ಕುಡಿಯೋದು, ಇದೇ ನಮ್ಮ ಜೀವನ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಬಂದು ಮಜ್ಜಿಗೆ ಕುಡಿದ ತಕ್ಷಣ ಎಷ್ಟೊಂದು ಜನ ಸೇರಿಬಿಟ್ಟಿದ್ದಾರೆ ಅಂತ. ದಟ್ಸ್ ಅ ಪವರ್ ಆಫ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.